ನೋಡು ಅಮ್ಮ, ನೀನು ಮದುವೆ ಮಾಡ್ಕೊಳ್ತಿರೋ ಹುಡುಗ ದೊಡ್ಡ ಶ್ರೀಮಂತ ಅಂತ, ತುಂಬ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರೋ ಅವನಿಗೆ ತಕ್ಕ ಹಾಗೆ ಮದುವೆ ಮಾಡ್ಕೊಡ್ಬೇಕು ಅಂತಂದ್ರೆ ತುಂಬಾ ಖರ್ಚಾಗತ್ತೆ ಕಣೆ. ಮದ್ವೆ ಖರ್ಚೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ವೇದಾಂತ ಹೇಳಿಲ್ವಾ? ಅವನ್ ಕೊಡೋ ದುಡ್ಡಲ್ಲಿ ನೀನ್ ಮದುವೆ ಮಾಡಿದ್ರೆ ನಿಮ್ಮಪ್ಪ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗತ್ತಾ ಹೇಳು? ಅಷ್ಟೊಂದು ಅಮೌಂಟ್ ಸಾಲ ಮಾಡಿದ್ರೆ ತೀರ್ಸೋದು ತುಂಬಾ ಕಷ್ಟ. ಅಪ್ಪ ಇನ್ನು ಅಕ್ಕನ ಮದ್ವೆಗೆ ಮಾಡಿರೋ ಸಾಲನ ತೀರಿಸ್ತಿದ್ದಾರೆ. ಇದ್ರ ಮಧ್ಯೆ ನನ್ನ ಮದ್ವೆ ಸಾಲ ಅಂತಂದ್ರೆ ಪಾಪ ಅಪ್ಪಂಗೆ ತುಂಬಾ ಹೊರೆ ಆಗುತ್ತೆ. ಅವ್ರೊಬ್ರು ಏನ್ ಮಾಡ್ತಾರೆ? ಸಾಲ ಕೊಟ್ಟರು ಜಗಳ ಮಾಡೋದಕ್ಕೆ ಶುರು ಮಾಡಿದ್ರು ಅಂತೂ ಸಂಭಾಳಿಸೋದು ತುಂಬಾ ಕಷ್ಟ. ಒಂದಿನ್ನೂ ಹೆಚ್ಚು ಕಮ್ಮಿ ಆದ್ರೂ ಮನೆ ಮುಂದೆ ಬಂದು ಮರ್ಯಾದೆ ತೆಗಿತಾರೆ. ಅಮೂಲ್ಯ, there are some corrections. ಒಂದು ಸ್ವಲ್ಪ ನೋಡ್ತೀಯಾ? ಯಾಕೆ ಕಣ್ಣಲ್ಲಿ ನೀರು? ಅದು ರೌಡಿ ಬೇಬಿ ಕಣ್ಣಲ್ಲಿ ನೀರು ಅಂದ್ರೆ ಏನರ್ಥ? ಯಾಕೆ ಏನಾಯ್ತು ಹೇಳು? ಏನಿಲ್ಲ ಬಾಬಾ, ಕಣ್ಣಲ್ಲೇನೋ ಸ್ವಲ್ಪ ಧೂಳು ಬಿದ್ದಂಗಾಯ್ತು ಅಷ್ಟೇ. ಯಾವ ರಿಪೋರ್ಟ್ ಹೇಳಿ ಕೊಡಿ, ನೋಡ್ತೀನಿ. ಕೊಡಲ್ಲ. ಮೊದಲು ನಿನ್ ಕಣ್ಣೀರಿನ ಕರುಣಾಜನಕ ಕತೆ ಹೇಳು. ನಿನ್ ಕಣ್ಣಲ್ಲಿ ನೀರು ಬರ್ತಿದೆ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣನೇ ಇರಬೇಕು. ನೀನ್ ನಮ್ಮ ಅಗ್ರಜನ್ ಮದುವೆ ಆಗಿ ನಮ್ಮ ಮನೆಗೆ ಬಂದು ನಮ್ಮ ಮನೆ ನಂದಾದೀಪ ಆಗಿ ಎಷ್ಟೋ ಸಮಾಜ ಸುಧಾರಣೆ ಕೆಲಸಗಳಾಗಬೇಕು ಅಂತ ನಾನ್ ಕಾಯ್ತಾ ಇದ್ದೀನಿ. ಈ ತರ ಒಂಟಿಯಾಗಿ ನಿಂತ್ಕೊಂಡು ಕ್ಯಾಬಿನಲ್ಲಿ ಅಳೋದ್ ನೋಡಿದ್ರೆ ನನ್ನ ಕೈಲಿ ಅರಗಿಸ್ಕೊಳಕ್ಕಾಗಲ್ಲ. ನನ್ ರೌಡಿನಾದ್ನಿ ಅಂಡ್ ಅವಳ ಫ್ಯಾನ್ ಫಾಲೋಯಿಂಗ್ ನಿರೀಕ್ಷೆ ಬೇರೆನೇ ಇರುತ್ತೆ. ಅದನ್ನೆಲ್ಲ ನೀನು ಸುಳ್ಳು ಮಾಡಬಾರ್ದು. ಆಮೇಲೆ ನಿನ್ ಫ್ಯಾನ್ಸ್ ಎಲ್ಲ ಕೈಯಲ್ಲಿ ಪಂಜ್ ಹಿಡಿದು ಸ್ಟ್ರೈಕ್ ಮಾಡ್ಬಿಡ್ತಾರೆ. ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಬರ್ದೆ ಡೈರೆಕ್ಟ್ ಆಗಿ ಮೈಲಾರಕ್ಕೆ ಬಂದು ನಿನ್ ಸ್ಟೈಲಲ್ಲಿ ಮ್ಯಾಟ್ರ್ ಹೇಳ್ಬಿಡು. ಬರೀ ಈ ಮಾತ್ರೆಗಳು ಯಾರ್ದು? ಇವು ಇಲ್ಲಿ ಯಾಕಿದಾವೆ? ರೀ ಕೊಡಿಲಿ ನನಗೆ. ಇದಾ ಸೊಂಟ ನೋವಿನ ಮಾತ್ರೆ ರೀ. ನನ್ಗೆ ಆಗಾಗ ಸೊಂಟ ನೋವು ಬರ್ತಿರುತ್ತಲ್ಲ, ಇದನ್ನೇ ತಗೊಳ್ಳೋದು. ಡಬ್ಬಕ್ಕೆ ಹಾಕಿ ಇಟ್ಬಿಟ್ಟಿದ್ದೀನಿ. ಅಯ್ಯೋ, ನೆನ್ನೆ ಎಲ್ಲ ಹುಡುಕಿ ಸಾಕಾಗೋಯ್ತು. ಮರ್ತೇ ಹೋಗಿದ್ದೀನಿ. ಎಲ್ಲೋ ಎಡಗೈಲಿಟ್ಟೆ ಅಂತ ಕಾಣುತ್ತೆ. ನೀನು ಯಾವತ್ತೂ ಸೊಂಟ ನೋವಿಗೆ ಮಾತ್ರೆಗಳನ್ನು ತಗೊಂಡಿಲ್ವಲ್ಲ? ಮೆಡಿಕಲ್ ಶಾಪ್ನವನು ಏನಾದರೂ ಕನ್ಫ್ಯೂಸ್ ಆಗಿ ಬೇರೆ ಮಾತ್ರೆಗಳನ್ನು ಕೊಟ್ಬಿಟ್ನಾ? ಇಲ್ಲಿ ಕೊಡಿಲಿ, ನಾನು ಹೋಗಿ ಅವನ ಹತ್ರ ಕೇಳ್ಕೊಂಬರ್ತೀನಿ. ಅಯ್ಯೋ, ಅವೆಲ್ಲ ಏನು ಬೇಕಾಗಿಲ್ಲ ರೀ. ನಾನೆಲ್ಲ ಕೇಳ್ಬಿಟ್ಟೆ ತೊಗೊಂಡಿರೋದು. ಅದೇ ನಾನು ಮಾಮೂಲಿ ತೊಗೊಳ್ತೀನಲ್ಲ ಮಾತ್ರೆ, ಅದು ಖಾಲಿ ಆಗೋಗಿತ್ತಂತೆ. ನಾನು ಇದು ಯಾವುದಪ್ಪ ಅಂತ ಕೇಳಿದೆ. ಮೇಡಮ್, ಇದು ಬೇರೆ ಕಂಪ್ನಿ ಮಾತ್ರೆ, ಇದನ್ನು ತೊಗೊಳ್ಳಿ ಅಂತ ಹೇಳ್ದ. ತೊಗೊಂಡು ಬಂದೆ. ಮಗಳ ಮದುವೆಗೆ ಇನ್ನೆಷ್ಟು ದಿನನೂ ಬಾಕಿ ಉಳಿದಿಲ್ಲ. ಮಾಡಬೇಕಾಗಿರೋ ಕೆಲಸ ಬೆಟ್ಟದಷ್ಟಿದೆ. ಅದು ಇದು ಅಂತ ಮಾಡ್ತಾ ಮಾಡಬೇಕಾಗಿರೋ ಕೆಲಸನೇ ಒಂದು 10-15 ಉಳ್ಕೊಂಡ್ಬಿಡುತ್ತೆ. ನೀವು ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹೋಗಿ. ಏನು ಸಮಸ್ಯೆ ಇಲ್ಲ ತಾನೆ? ಇಲ್ಲ ರೀ. ನೋಡಿ, ಈಗ ವಯಸ್ಸಾದ ಮೇಲೆ ಈ ಕಾಲು ನೋವು, ಸೊಂಟ ನೋವು, ಕೀಲು ನೋವು ಇವೆಲ್ಲ ಬರುತ್ತೆ, ಸಾಮಾನ್ಯ. ಅಯ್ಯೋ, ಇದಕ್ಕೆಲ್ಲ ಯಾಕ್ರಿ ತಲೆ ಕೆಡಿಸ್ಕೊಳ್ತೀರಾ? ನೀವು ಹೋಗಿ ಕೆಲಸ ನೋಡಿ. ಏನ್ರಿ ನೋಡ್ತಾ ನಿಂತಿದ್ದೀರಾ? ನನಗೆ ಕೆಲಸ ಇನ್ನೂ ಸಾಕಷ್ಟಿದೆ. ಇದನ್ನು ಮುಗಿಸಿ ನಾನಿನ್ನು ಮೆಸ್ಸಿಗೆ ಹೋಗ್ಬೇಕು. ಹೊರಡಿಪ್ಪ. ಅಯ್ಯೋ, ಹೋಗಿಪ್ಪ, ಹೋಗಿ. ನೀವು ಹೋಗಿ, ಹೊರಡಿ.
ಕುಟುಂಬಕ್ಕೆ ಏನೂ ತೊಂದರೆ ಆಗದೆ ಇರಲಿ. ನನ್ನ ಕುಟುಂಬ ಯಾವುದೇ ಸಮಸ್ಯೆನ ಸಿಕ್ಕಾಕೊಂಬಾರ್ದು. ಏನೋ ಆಗದೆ ಇರೋ ಥರ ನಿನ್ನ ಅಂಗೈಯಲ್ಲಿ ಇಟ್ಕೊಂಡು ನಿನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಕಾಪಾಡಪ್ಪ. ಇದೇ ಸರಿಯಾದ ಸಮಯ. ಇದು ಅತ್ತೆ ಫೋನ್ ಅಲ್ವಾ? ಇಲ್ಲಿ ಯಾಕೆ ಇಟ್ಟೋಗಿದ್ದಾರೆ? ಅತ್ತೆ ಅತ್ತೆ ನಮಸ್ಕಾರ. ಅತ್ತೆ ಫೋನ್ ಇಲ್ಲೇ ಇಟ್ಬಿಟ್ಟು ಎಲ್ಲೋ ಹೋಗಿದ್ದಾರೆ. ಅವ್ರು ಬರ್ತಿದಂಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ನಮಸ್ಕಾರ ಅಮ್ಮ. ನಾನು ಕೃಷ್ಣ ಶಾಸ್ತ್ರಿ ಅಂತ ಮಾತಾಡ್ತಾ ಇದ್ದೀನಿ. ಆ ಕುಟುಂಬದ ಎಲ್ಲ ಜಾತಗಳನ್ನು ಬರೆಯೋನು ನಾನೇ. ಆ ಕುಟುಂಬಕ್ಕೂ ನನಗೂ ತುಂಬ ವರ್ಷಗಳಿಂದ ಒಡನಾಟ ಇದೆ. ಆ ಕುಟುಂಬದವರು ನಮಗೆ ತುಂಬ ನಂಬಿಕೆ ಇಟ್ಟಿದ್ದಾರಮ್ಮ. ಆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆದ್ರು ನನ್ನ ಅಪ್ಪನ ಹೇಳ್ದೆ ನಡೆಯಲ್ಲಮ್ಮ. ಸರಿ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲವಲ್ಲಮ್ಮ. ಕ್ಷಮಿಸಿ ಶಾಸ್ತ್ರಿಗಳೇ, ನಾನು ಈ ಮನೆ ದೊಡ್ಡ ಸೊಸೆ ಆರ್ತಿ ಅಂತ. ಒಳ್ಳೆ ಆಯಿತು ನೋಡಮ್ಮ. ನೀನು ಆ ಮನೆ ದೊಡ್ಡ ಸೊಸೆ ಆಗಿರೋದ್ರಿಂದ, ಆ ಮನೆ ಬೆಳಗೋ ಲಕ್ಷ್ಮಿ ಆಗಿರೋದ್ರಿಂದ ನಿಮ್ಮ ಅತ್ತೆ ಹತ್ರ ಹೇಳೋ ವಿಚಾರನ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ಕೇಳಮ್ಮ. ಸ್ವಲ್ಪ ಗಮನ ಇಟ್ಟು ಕೇಳಮ್ಮ. 20 ವರ್ಷದ ಹಿಂದೆ ಈ ಮನೇಲಿ ಒಂದು ದುರ್ಘಟನೆ ನಡೆದಿತ್ತು. ಅದು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಆದ್ರಿಂದಾಗಿ ಈ ಕುಟುಂಬದ ತೀರ ಮುಖ್ಯ ವ್ಯಕ್ತಿಗಳ ಜೀವಕ್ಕೆ ತೊಂದರೆ ಆಗಿತ್ತಮ್ಮ. ಇದನ್ನ ನಿಮ್ಮ ಅತ್ತೆ ಹತ್ರ ಕೇಳಿ ನೋಡಮ್ಮ, ಅವ್ರಿಗೆ ಗೊತ್ತಿರುತ್ತೆ, ಅವರೇ ಎಲ್ಲ ಹೇಳ್ತಾರೆ. ಅದೇ ಥರ ಈ ಕುಟುಂಬಕ್ಕೆ ಮತ್ತೆ ಒಂದು ಗಂಡಾಂತರ ಆಗೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆಯಮ್ಮ. ಅದು ಒಂಥರ ವಿಚಿತ್ರ ಕನಸು ಆರ್ತಿ. ವೇದಾಂತ್ ಮತ್ತೆ ಅಮೂಲ್ಯ ಮದ್ವೆ ಮಂಟಪ ಹೊತ್ಕೊಂಡು ಉರ್ದ ಹಾಗೆ, ಬೆಂಕಿಲಿ ಎಲ್ರೂ ಸುಟ್ಟೋದಾಗೆ, ಅಮೂಲ್ಯ ಮಾತ್ರ ಒಬ್ಬಳೆ ಬಿಳಿ ಸೀರೆ ಉಟ್ಕೊಂಡ ಹಾಗೆ. ಸೌರಿನಾದ್ನಿ, ನಾನು ನಿಮ್ಮ ಭಾವ. ಅದು ಅಲ್ಲದೆ ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ಏನೇ ಇದ್ರೂ ಸಂಕೋಚ ಪಡ್ದೆ ನನ್ನ ಹತ್ರ ಹೇಳ್ಕೊ. ನೀನ್ ಈ ಥರ ಡಲ್ಲಾಗಿ ನಿಂತಿರೋದು ನೋಡಿದ್ರೆ ನಿನಗೆ ಸೂಟ್ ಆಗಲ್ಲ. ಪ್ರೌಢಿನಾದ್ನಿ ಯಾವಾಗಲೂ ನಗ್ನಗ್ತಾ ಒಟ ಅಂತ ಮಾತಾಡ್ತಾ ಇರಬೇಕು. ನಿಂಗೆ ಏನೇ ಪ್ರಾಬ್ಲಮ್ ಇದ್ರು ನನ್ನ ಹತ್ರ ಹೇಳ್ಕೊ. ಐ ವಿಲ್ ಟ್ರೈ ಟು ಹೆಲ್ಪ್ ಯು ಔಟ್. ಇಲ್ಲಾಂದ್ರೆ ಅಟ್ಲೀಸ್ಟ್ ಸೊಲ್ಯೂಷನ್ ಕೊಡ್ತೀನಿ. ನಮ್ಮ ಪರಿ ನನ್ನ ಮದುವೆಗೋಸ್ಕರ ಅಂಥ ಕಷ್ಟದಲ್ಲೇ ತಮ್ಮ ಸಣ್ಣ ಸಣ್ಣ ಆಸೆಗಳನ್ನ ಕಾಂಪ್ರಮೈಸ್ ಮಾಡಿಕೊಂಡು ಚೀಟಿ ಹಾಕಿ ಲಕ್ಷಗಟ್ಟಲೆ ದುಡ್ಡುಗಳನ್ನ ಕೂಡಿಟ್ಟಿದ್ದಾಳೆ. ನಮ್ಮ ಅಪ್ಪಂಗೆ ಗಾಡಿ ಅವಶ್ಯಕತೆ ಇದ್ರು ನನ್ನ ಮದುವೆಗೆ ತೊಂದರೆ ಆಗುತ್ತೆ ಅಂತ ಅವ್ರು ಅದನ್ನೆಲ್ಲ ಕಾಂಪ್ರಮೈಸ್ ಹಾಕಿದ್ದಾರೆ. ಪಾಪ ನಮ್ಮ ಅಪ್ಪ ಅಮ್ಮ ನನ್ನ ಮದುವೆ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ. ಆದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ಕೊಂಡಿರ್ತಾರೆ. ಆದರೆ ನನಗೂ ಅದ್ರ ಬಗ್ಗೆ ಮುಂಚೆಯಿಂದನೂ ಯೋಚನೆ ಇದೆ ಭಾವ. ಯಾಕಂದರೆ ಅಪ್ಪ ಅಕ್ಕನ ಮದುವೆಗೆ ಮಾಡಿರೋ ಸಾಲನೇ ಇನ್ನೂ ತೀರಿಸಿಲ್ಲ. ಇನ್ನು ನನ್ನ ಮದುವೆನೂ ಅಪ್ಪ ಅಮ್ಮಂಗೆ ಹೊರೆ ಆಗಬಾರ್ದು, ಅವ್ರನ್ನ ಸಾಲದಲ್ಲಿ ಮುಳುಗಿಸ್ಬಾರ್ದು. ಅದನ್ನೇ ಯೋಚನೆ ಮಾಡ್ತಿದ್ದೆ ಭಾವ. ಅಯ್ಯೋ, ನಿನ್ ಕಣ್ಣೀರು ನೋಡಿದ್ರೆ ಇದರಿಂದ ಏನೋ ದೊಡ್ಡ ರಹಸ್ಯ ಇರ್ಬೋದು ಅಂತ ಅನ್ಕೊಂಡೆ. ಅಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿಯಾಗಿ ತಗೊಳ್ತೀಯ. ಈ ಥರ ಎಲ್ಲ ಟೆನ್ಷನ್ ಆಗಿರ್ಬೇಡ. ಅಗ್ರಜನ್ ಜೊತೆ ಮಾತಾಡ್ತೀನಿ ನಾನು. ಎಷ್ಟು ಬೇಕು? ಒಂದು 40 ಲಕ್ಷ ಸಾಕಲ್ವಾ? ಬಾವಾ, ವೇದಂತ ಹತ್ರ ದುಡ್ಡು ತಗೊಂಡು ಅದನ್ನ ಅಪ್ಪಂಗೆ ಕೊಟ್ರೆ ಅಪ್ಪಂಗೆ ಖಂಡಿತ ಇಷ್ಟ ಆಗಲ್ಲ. ನಮ್ಮ ಮದ್ವೆಗೆ ನಾವೇ ದುಡ್ಡು ಹೊಂದಿಸ್ಬೇಕು, ಅವಾಗಲೇ ಸಮಾಧಾನ ಅಂತಾರೆ. ವೇದಾಂತ್ ಹತ್ರ ಈ ಮದ್ವೆನ ಸಿಂಪಲ್ ಆಗಿ ಮಾಡೋದ್ರ ಬಗ್ಗೆ ಮಾತಾಡ್ತೀನಿ.
ಇದಕ್ಕೆ ಅವನು ಒಪ್ಕೊಂಡ್ರೆ ಸರಿ ಬಾವ, ಇಲ್ಲ ಅಂತಂದರೆ ಈ ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೊತ್ತು ಒಳಮುಂಜಿಯಾಗಿದ್ದವಳು ಸಡನ್ ಆಗಿ ರೆಬಲ್ ಆಗ್ಬಿಟ್ಲಲ್ಲ. ಅಗ್ರಜನ್ ದುಡ್ಡು ಬೇಡ ಅಂತಾಳೆ, ಹಾಗಂತ ಇದೇ ವಿಚಾರನ ಅವನ ಹತ್ರ ಮಾತಾಡ್ತೀನಿ ಅಂತಾನೂ ಹೇಳ್ತಾಳೆ. ಇವಳು ಅರ್ಥನೇ ಆಗಲ್ವಲ್ಲ ಗುರು. ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಮತ್ತೆ ಗಂಡಾಂತರನ? ಯಾರಿಗೆ ಏನಾಗುತ್ತೆ? ಇಲ್ಲಿರೋರೆಲ್ಲ ತುಂಬಾ ಒಳ್ಳೆಯವರು, ಯಾರಿಗೂ ಏನು ಸಮಸ್ಯೆ ಇಲ್ಲ ಅಲ್ವಾ? ಯಾರಿಗೆ ಏನಾಗುತ್ತೆ ಹೇಳಿ? ನೋಡಮ್ಮ, ನೀನು ಮನೆ ದೊಡ್ಡ ಸೊಸೆ ಆಗಿರೋದ್ರಿಂದ ನಿನಗೆ ಈ ವಿಷಯ ತಿಳ್ಕೊಳ್ಳೋ ಹಕ್ಕಿದೆ. ಅದಕ್ಕೆ ಈ ವಿಷಯನ ನಿನ್ನ ಹತ್ರ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಮ್ಮ. ನಿಮ್ಮ ಕುಟುಂಬಕ್ಕೆ ಸೇರದೇ ಇರೋ ಒಬ್ಬ ವ್ಯಕ್ತಿ ಗ್ರಹಗತಿ ಕಾರಣದಿಂದ ಈ ಸಮಸ್ಯೆ ನಡೆಯುತ್ತೆ. ಆ ಮೂರನೇ ವ್ಯಕ್ತಿ ನಿಮ್ಮ ಕುಟುಂಬಕ್ಕೆ ಸೇರ್ಕೊಳ್ತಾ ಇದ್ದ ಹಾಗೆ ಎಲ್ಲ ಸಮಸ್ಯೆಗಳು ಕಾಣಿಸ್ಕೋಬಹುದು. ಈಗಾಗಲೇ ನಿಮ್ಮ ಮನೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ. ಮನೆಯವರೆಲ್ಲ ತುಂಬ ಜಾಗೃತಿಯಾಗಿರೋದು ಒಳ್ಳೆಯದು. ಯಾಕಂದರೆ ಮನೆಗೆ ಸೇರ್ಕೊಳ್ಳೋ ಆ ಮೂರನೇ ವ್ಯಕ್ತಿಯಿಂದ ತುಂಬ ಆಪತ್ತು ಕಾದಿದೆ. ಶಾಸ್ತ್ರಿಗಳೇ, ಇದಕ್ಕೆ ಪರಿಹಾರ ಏನೂ ಇಲ್ವಾ? ಇದನ್ನ ಸರಿ ಮಾಡ್ಕೊಳಕ್ ಸಾಧ್ಯನೇ ಇಲ್ವಾ? ಖಂಡಿತ ಪರಿಹಾರ ಇದೆಯಮ್ಮ. ಅದಕ್ಕೋಸ್ಕರ ಕೆಲವು ಪೂಜೆಗಳನ್ನ ಮಾಡಿಸ್ಬೇಕಾಗತ್ತೆ. ಆ ಪೂಜೆಯಲ್ಲಿ ಮನೆಯವರೆಲ್ಲ ಉಪವಾಸ ಇದ್ದು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಆ ಪೂಜೆಯಲ್ಲಿ ಸಣ್ಣ ಲೋಪ ಕೂಡ ಆದರೂ ಒಳ್ಳೇದಾಗಲ್ಲ. ಅತ್ತೆ, ಶಾಸ್ತ್ರಿಗಳು ಕಾಲ್ ಮಾಡಿದ್ದಾರೆ. ನಿಮ್ಮನ್ನು ಕೇಳಿದ್ರು ನೀವು ಇಲ್ಲೇ ಎಲ್ಲೋ ಹೋಗಿದ್ದೀರಾ ಅಂತ ಹೇಳಿದೆ. ನಾನು ಯಾರು ಅಂತ ಕೇಳಿದ್ರು ಈ ಮನೆ ದೊಡ್ಡ ಸೊಸೆ ಅಂತ ಹೇಳಿದ್ದೀನಿ. ಆದರೆ ಈ ಮನೆಗೇನೋ ದೊಡ್ಡ ಕಂಟಕ ಇದೆಯಂತೆ, ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಲೋ ಬಾಸ್. ಏನ್ ವಿಷಯ? ಏನಿದು? ರೆಸಿಗ್ನೇಷನ್ ಲೆಟರ್. ನಾನು ಕೆಲಸ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಗ್ರಜ, ಎಷ್ಟು ಓವರ್ ಆಗಾಡ್ತಿದ್ದಾಳೆ. ಅಮೂಲ್ಯ, ಎಲ್ಲ ನೀನ್ ಅನ್ಕೊಂಡಾಗ ಆಗುತ್ತೆ ಅಂತ ಅನ್ಕೋಬೇಡ. ಅಗ್ರಜ ಇದಕ್ಕೆ ಸೀರಿಯಸ್ಲಿ ಒಪ್ಪಲ್ಲ. ಯಾಕೆ ಒಪ್ಕೊಳ್ಳಲ್ಲ? ರೆಸಿಗ್ನೇಷನ್ ಕೊಡೋದಕ್ಕೆ ನನಗೆ ಹಕ್ಕಿದೆ, ಅದು ನನ್ನ ಇಷ್ಟ. ಅಯ್ಯೋ, ಅದೇಗಾಗುತ್ತೆ? ಹಕ್ಕು ಮತ್ತೊಂದು ಇರ್ಬೋದು, ಆದರೆ ಈ ಟೈಮಲ್ಲಿ ನೀನು ರಿಸೈನ್ ಮಾಡಿದ್ರೆ ಕಂಪ್ನಿ ಕತೆ ಏನಾಗಬೇಡ. ನಾನು ರಿಸೈನ್ ಮಾಡಿದ್ಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಬಾವ, ಅದು ನಿಮಗೆ ಬಿಟ್ಟಿದ್ದು. ರೌಡಿನ ನೀ ಹಾಗೆಲ್ಲ ಮಾಡಬೇಡ. ಅಧಿಕಾರ ಸಿಕ್ಕಾಗಲೇ ಅನುಭವಿಸ್ಬೇಕು. ರಿಸೈನ್ ಮಾಡ್ತಾಳಂತೆ, ರಿಸೈನ್. ಹೋಗು, ನಿನ್ನ ಕೆಲಸ ಏನಿದೆ ಅದನ್ನ ಹೋಗಿ ನೋಡ್ಕೊ. ಇಟ್ಸ್ ಓಕೆ ಓಕೆ, ಐ ಅಕ್ಸೆಪ್ಟ್ ಯುವರ್ ರೆಸಿಗ್ನೇಷನ್. ಅಗ್ರಜ, ಅವಳಿಗೇನೋ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಇಲ್ವಾ? ಕೆಲವೊಂದು ಹೆಚ್ಚು ಕಮ್ಮಿ ಆಗ್ಬೋದು. ಕಡ್ಡಿನ ಗುಡ್ಡ ಮಾಡಕ್ಕಾಗತ್ತಾ? ಉಗುರಲ್ಲಿ ಹೋಗೋದನ್ನ ಕೊಡ್ಲಿವರೆಗೂ ಯಾಕೆ ತಗೊಂಡೋಗ್ಬೇಕು? ಅವಳೇನೋ ಆವೇಶದಲ್ಲಿ ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳ. ಅಗ್ರಜ, ನೀನ್ ಸ್ವಲ್ಪ ಯೋಚನೆ ಮಾಡಬಾರ್ದ? ಅವಳ ರಾಜೀನಾಮೆನ ನೀನ್ ಯಾಕೆ ಎಕ್ಸೆಪ್ಟ್ ಮಾಡಬೇಕು? ಬೇಡ ಅಂತ ಬುದ್ಧಿ ಹೇಳೋ ಅಗ್ರಜ. ಎಲ್ಲಿದ್ದೀರಾ?
ನನ್ನ ಚೇಂಬರಿಗೆ ಬನ್ನಿ. ನಮಸ್ತೆ ಶಾಸ್ತ್ರಿಗಳೇ. ನನ್ನ ಸೊಸೆ ನೀವು ಹೇಳಿದ್ದನ್ನೆಲ್ಲ ಹೇಳಿದ್ಲು. ನಾನೇನೋ ಎಲ್ಲ ಪೂಜೆ ಮಾಡ್ಸೋಕ್ಕೂ ರೆಡಿ ಇದ್ದೀನಿ. ಆದರೆ ನನ್ನ ಮಗ ವೇದಾಂತ್ಗೆ ಮತ್ತು ಮಿಕ್ದವ್ರಿಗೆಲ್ಲ ಇದ್ರ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲ ಶಾಸ್ತ್ರಿಗಳೇ. ಅದನ್ನೆಲ್ಲ ಮಾಡಬೇಕು ಅಂತ ಅವ್ರಿಗೆ ಆಸಕ್ತಿನೂ ಇಲ್ಲ ಶಾಸ್ತ್ರಿಗಳೇ. ನಾನು ಏನು ಹೇಳಿದ್ರು ಅವ್ರ ಕಿವಿ ಮೇಲೆ ಹಾಕ್ಕೊಳ್ಳಲ್ಲ. ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಏನೋ ಎಲ್ಲ ದೇವ್ರ ಮೇಲೆ ಬಿಟ್ಟು ಏನಾಗುತ್ತೋ ಆಗಲಿ ಅಂತ ಸುಮ್ಮನೆ ಇದು ಬಿಡಬೇಕು ಅಷ್ಟೆ. ಇಂಥ ವಿಷಯಗಳನ್ನ ಲಘುವಾಗಿ ತಗೋಬಾರ್ದು. ಮಕ್ಕಳು ಕಡೆಗಣಿಸ್ತಾರೆ ಅಂತ ನೀವು ಕಡೆಗಣಿಸೋದು ಒಳ್ಳೇದಲ್ಲ ಸುಹಾಸಿನಿ ಅವರೇ. ಇದು ಅಷ್ಟು ಸುಲಭವಾಗಿ ಬಗೆಹರಿಸೋ ಸಮಸ್ಯೆ ಅಲ್ಲ ಅಮ್ಮ. ಹಾಗೆ ಬಿಟ್ಟರೆ ಏನು ಬೇಕಾದ್ರೂ ಆಗ್ಬೋದು. ನಿನ್ನ ಮಕ್ಕಳ ನಂಬಿಕೆಗಿಂತ ನಿನ್ನ ಮನೆಯ ನೆಮ್ಮದಿ ಸಂತೋಷ ಮುಖ್ಯ ಅಲ್ವಮ್ಮ. ಈಗಾಗಲೇ ನಿಮ್ಮ ಕುಟುಂಬಕ್ಕೆ ಒಂದು ದುಷ್ಟ ಶಕ್ತಿ ಕರಿ ನೆರಳು ಬಿದ್ದೋಗಿದೆ ಅಮ್ಮ. ನೀವು ಮನೆಗೆ ದೊಡ್ಡವರು, ಹಿಂದೆ ಏನಾಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸಮಸ್ಯೆ ಚಿಕ್ಕದಾಗಿರಬೇಕಾದ್ರೇ ಅದನ್ನು ಸರಿಪಡಿಸ್ಕೊಬಿಡ್ಬೇಕು. ಇಲ್ಲ ಅಂದರೆ ಮನೆಯವರೆಲ್ಲ ಪಶ್ಚಾತ್ತಾಪ ಪಡ್ಬೇಕಾಗತ್ತಮ್ಮ. ಹೌದು ಶಾಸ್ತ್ರಿಗಳೇ, ನೀವು ಹೇಳೋ ಮಾತಲ್ಲೂ ಅರ್ಥ ಇದೆ. ನಾನು ಯಾವತ್ತೂ ನಿಮ್ಮ ಮಾತನ್ನ ಮೀರಿದವಳೇ ಅಲ್ಲ. ನನಗೂ ಈ ಮನೆ ನೆಮ್ಮದಿ ಸಂತೋಷನೇ ಮುಖ್ಯ. ಯಾವುದಕ್ಕೂ ನಾ ಇನ್ನೊಂದ್ಸತಿ ಯೋಚನೆ ಮಾಡಿಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ. ನಮಸ್ತೆ ಶಾಸ್ತ್ರಿಗಳೇ. ನೀನು ಟೆನ್ಷನ್ ಮಾಡ್ಕೋಬೇಡ. ಅತ್ತೆಗೆ ಬಿದ್ದ ಕನಸು ಈಗ ಶಾಸ್ತ್ರಿಗಳು ಹೇಳ್ತಾ ಇರೋ ಮಾತುಗಳು ಒಂದಕ್ಕೊಂದು ಸಂಬಂಧ ಇದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮಿಬ್ರು ಮತ್ತೆ ಜಗಳ ಆಗಿದ್ದಕ್ಕೆ ಅವ್ನು ಏನಾದರೂ ಬೇಜಾರು ಮಾಡ್ಕೊಂಡಿರ್ಬೋದಾ? ನಾನು ಬೇರೆ ಬಾಸ್ನ ಹುಡ್ಕೋತೀನಿ ಅನ್ನೋದಕ್ಕೆ ಅವ್ನು ಅದನ್ನ ತೀರಾ ರಕ್ತಕ್ಕೆ ಏನಾದರೂ ತಗೊಂಡಿರ್ಬೋದಾ? ಅಥವಾ ಅವ್ನಿಗೂ ಏನಾದರೂ ಹರ್ಟ್ ಆಗಿರ್ಬೋದಾ? ಇರಬೇಕು. ಅದಕ್ಕೆ ಅನ್ಸತ್ತೆ ನಾನು ರೆಸಿಗ್ನೇಷನ್ ಲೆಟರ್ ಕೊಟ್ಟಾಗ ಫಾರ್ಮಾಲಿಟಿಗಾದ್ರು ಒಂದ್ಸಲನೂ ಬೇಡ ಅಂತ ಹೇಳಿಲ್ಲ, ಸೀದಾ ಸೈನ್ ಮಾಡಿ ಕೊಟ್ಬಿಟ್ಟ. ಪಕ್ಕ ನಿಮ್ಗೆಲ್ಲ ಇರೋ ಸೈಕ್ ಆಗಿದೆ. ಬೇಡ ಬೇಡ ಅಂದ್ರೂ ಏನಕ್ಕೆ ರಾಜೀನಾಮೆ ಕೊಡಬೇಕಾಗಿತ್ತು? ಇದರಿಂದ ಏನ್ ಸಾಧನೆ ಮಾಡಿದೆ ನೀನು? ದಿಸ್ ಇಸ್ ಬುಲ್ಶಿಟ್ ರೌಡಿನಾದ್ನಿ. ಇದೊಂದು ಸ್ಟುಪಿಡಿಟಿ. ಈ ತರ ನಿಂತ್ಬಿಟ್ರೆ ಏನಾದ್ರೂ ಮಾತಾಡು. ಏನ್ ಮಾತಾಡೋದು ಬಾವ? ನಾನು ರಾಜೀನಾಮೆ ಕೊಟ್ಟಿದ್ದಕ್ಕೆ ನಿಮಗೆ ಎಷ್ಟು ಕೋಪ ಬರ್ತದೆ, ಅದು ನಿಮ್ಮಣ್ಣಂಗೆ ಏನು ಅನಿಸ್ತಿಲ್ವಲ್ಲ? ಏನು ಪ್ರಾಬ್ಲಮ್ ಆಗಿಲ್ಲ ಅನ್ನೋ ತರ ಆರಾಮಾಗಿ ಕೂತಿದ್ನಲ್ಲ. ಇದ್ರಲ್ಲೂ ನೀನು ಅಗ್ರಜನ್ನೇ ಬ್ಲೇಮ್ ಮಾಡ್ತಿದ್ಯಾ ಅಲ್ವಾ? ಹತ್ತರಿಕೆ. ನೀವು ಹುಡುಗಿರು ಹಿಂಗೆ ಅನ್ಸುತ್ತೆ, ಹುಡುಗರು ಏನೇ ಮಾಡಿದ್ರು ಅದರಲ್ಲೊಂದು ತಪ್ಪು ಕಂಡುಹಿಡಿತೀರ. ರಾಜೀನಾಮೆ ಕೊಡಬಾರ್ದಿತ್ತು ಅಂತ ನಿನಗೂ ಗೊತ್ತು. ನಿನಗೆ ಮನ್ಸಿರ್ಲಿಲ್ಲ, ಆದ್ರೂ ಕೊಟ್ಟೆ. ಯಾಕೆ? ಅವ್ನು ಈಸ್ಕೊಳ್ಬಾರ್ದು ಅಂತ ಕೊಟ್ಯಾ? ನೀನ್ ಮಾಡೋ ತಪ್ಪಿಗೆ ಅವನ್ಯಾಕೆ ಬ್ಲೇಮ್ ಮಾಡ್ತೀಯ ರೌಡಿನಾದ್ನಿ? ಆ ರೆಸಿಗ್ನೇಷನ್ ಲೆಟರ್ ಕೊಡೋಕ್ಕಿಂತ ಮುಂಚೆ ನಿನ್ನ ಆತಂಕ ಏನಿತ್ತು ಅಂತ ಒಂದ್ಸಲ ಯೋಚನೆ ಮಾಡು.